ಪಾರ್ಲಿಮೆಂಟ್ ಮೇಲೆ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಖಂಡನೆಯನ್ನ ವ್ಯಕ್ತಪಡಿಸಿದೆ. ಸಂಸತ್ ಒಳಗೂ ಹೊರಗೂ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಸಂಸತ್ನಲ್ಲಿ ಗಲಾಟೆ ಆದ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 2ಕ್ಕೆ ಕಲಾಪವನ್ನ ಮುಂದೂಡಿಕೆ ಮಾಡಿದ್ದಾರೆ ಸ್ಪೀಕರ್. ಪಟ್ಟು ಬಿಡದೆ ಸಂಸತ್ ಹೊರಗೆ ಪ್ರತಿಭಟನೆಯನ್ನ ಮುಂದುವರಿಸಿದೆ ಕಾಂಗ್ರೆಸ್. ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಭಾರೀ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಕನಿಮೋಳಿ ಸೇರಿದಂತೆ ಹಲವು ನಾಯಕರಿಂದ ಕೂಡ ಪ್ರತಿಭಟನೆಗೆ ಸಾಥನ್ನ ಕೊಡಲಾಗ್ತಾ ಇದೆ. ಸಂಸದ ಪ್ರತಾಪ್ ಸಿಂಹ ಪಾಸ್ ಕೊಡಿಸಿದ ಬಗ್ಗೆ ತನಿಖೆಗೆ ಕೂಡ ಆಗ್ರಹವನ್ನ ಮಾಡ್ತಾ ಇದ್ದಾವೆ ವಿಪಕ್ಷಗಳು. ಪ್ರತಾಪ್ ಸಿಂಹ ಪೋಸ್ಟರ್ ಹಿಡಿದು ಸಂಸದರಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ರಾಜ್ಯಸಭೆ ಲೋಕಸಭೆಯಲ್ಲೂ ಗಲಾಟೆ ಆಗ್ತಾ ಇರುವಂತದ್ದು. ಆ ಕಾರಣದಿಂದಾಗಿ ಕಲಾಪವನ್ನ ಮುಂದೂಡಲಾಗಿದೆ. ನಾವು ದೃಶ್ಯದಲ್ಲಿ ಗಮನಿಸಬಹುದು, ಒಂದು ಕಡೆ ಲೋಕಸಭೆಗೆ ನುಗ್ಗಿದಂತ ಆಗಂತುಕರು ಅಲ್ಲಿ ಕಲರ್ ಬಾಂಬ್ ಅನ್ನು ಹಾಕ್ತಾ ಇರುವಂತದ್ದನ್ನ, ಮತ್ತೊಂದು ಕಡೆಯಲ್ಲಿ ಸಂಸತ್ನ ಕಲಾಪವನ್ನ ಮುಂದೂಡಲಾಗಿದೆ. ಅಲ್ಲಿ ಸಾಕಷ್ಟು ಗದ್ದಲ ಆದ ಹಿನ್ನೆಲೆಯಲ್ಲಿ ಸಂಸತ್ ಒಳಗೆ ಮತ್ತೆ ಹೊರಗೆ ವಿಪಕ್ಷಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾವೆ. ಪ್ರತಾಪ್ ಸಿಂಹರನ್ನ ತನಿಖೆ ಮಾಡಿ ಅವರು ಪಾಸ್ ಅನ್ನ ಹೇಗೆ ಕೊಟ್ಟರು ಅಂತ ಕೂಡ ವಿಪಕ್ಷಗಳು ಆಗ್ರಹವನ್ನ ಮಾಡ್ತಾ ಇದ್ದಾವೆ. ನಾವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಒಂದು ಕಡೆ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ವಿಪಕ್ಷಗಳು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದನ್ನ, ಪಾರ್ಲಿಮೆಂಟ್ ಮೆಟ್ಟಿಲುಗಳ ಮೇಲೆ ವಿಪಕ್ಷಗಳ ಸಂಸದರು ಕುಳಿತಿದ್ದಾರೆ. ಅಲ್ಲಿ ನಿಂತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಇದ್ದಾರೆ, ಅಧೀರ್ ರಂಜನ್ ಚೌಧರಿ ಇದ್ದಾರೆ, ಶಶಿ ತರೂರ್ ಅವರನ್ನ ಕೂಡ ನಾವು ಕಾಣಬಹುದಾಗಿದೆ. ಬಹುತೇಕವಾಗಿ ಕಾಂಗ್ರೆಸ್ನ ಸಂಸದರು ಮತ್ತೆ ಜೊತೆಗೆ ಡಿಎಂಕೆ ಸಂಸದೆಯಾಗಿರ್ತಕ್ಕಂಥ ಕನಿಮೋಳಿ ಕೂಡ ಸಾಥನ್ನ ಕೊಡ್ತಾ ಇದ್ದಾರೆ. ಅವರು ಕೂಡ ಪ್ರತಿಭಟನೆಯಲ್ಲಿ ಇರುವಂತದ್ದು. ಈಗ ಎಲ್ಲ ವಿಪಕ್ಷಗಳು ಒಕ್ಕೂರ್ಲಿಂದ ಆಗ್ರಹ ಮಾಡ್ತಾ ಇರೋದೇನೆಂದ್ರೆ, ಸಂಸದರು ಪಾಸ್ ಅನ್ನ ಹೇಗೆ ಕೊಟ್ಟರು, ಅವರ ವಿರುದ್ಧ ಕೂಡ ಕ್ರಮವನ್ನು ತೆಗೆದುಕೊಳ್ಳಬೇಕು. ಜೊತೆಗೆ ಇದಕ್ಕೆ ಸ್ವತಃ ಗೃಹ ಸಚಿವರು ಇದಕ್ಕೆ ಮಾಹಿತಿಯನ್ನು ಹಂಚಿಕೊಳ್ಳಬೇಕು ಸಂಸತ್ತಿನಲ್ಲಿ ಅಂತ ಕೂಡ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇನ್ನು ಮಾಧ್ಯಮಗಳ ಜೊತೆಯಲ್ಲಿ ಮಾತನಾಡಿದಂತ ಶಶಿ ತರೂರ್ ಅವರು ಹೇಳಿದ್ದೇನೆಂದ್ರೆ, ಗೃಹ ಸಚಿವ ಅಮಿತ್ ಶಾ ಹೊರಗಡೆ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಇದ್ದಾರೆ, ಆದ್ರೆ ಸಂಸತ್ನಲ್ಲಿ ಉತ್ತರವನ್ನ ಕೊಡ್ತಿಲ್ಲ, ಸಂಸತ್ನಲ್ಲೂ ಉತ್ತರ ಕೊಡಬೇಕು ಅಂತ ಆಗ್ರಹವನ್ನ ಮಾಡ್ತಿದ್ದಾರೆ. ಇನ್ನು ಸಂಸತ್ ಮೇಲೆ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಸದ ಪ್ರತಾಪ್ ಸಿಂಹರನ್ನ ವಿಚಾರಣೆಗೆ ಒಳಪಡಿಸಿ ಅಂತ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ಆಗ್ರಹವನ್ನ ಮಾಡಿದ್ದಾರೆ. ಇದು ಸಣ್ಣ ವಿಚಾರ ಅಲ್ಲ, ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಪ್ರತಾಪ್ ಸಿಂಹ ಪಾತ್ರದ ಬಗ್ಗೆ ತನಿಖೆ ಆಗಬೇಕಿತ್ತು, ಪ್ರತಾಪ್ ಸಿಂಹರನ್ನ ರಕ್ಷಣೆ ಮಾಡಲಾಗ್ತಾ ಇದೆಯಾ ಅಂತ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಚಲುವರಾಯಸ್ವಾಮಿ. ಪ್ರಾರಂಭ ಅವರು ಇದೇನು ಸಣ್ಣ ವಿಚಾರ ಅಲ್ಲ, ಭಾಳ ಗಂಭೀರವಾದಂಥ ವಿಚಾರ. ಒಂದು ಪಾರ್ಲಿಮೆಂಟ್ ಒಳಗಡೆ ಈ ರೀತಿ ಚಟುವಟಿಕೆ ನಡೆದಿದೆ ಅಂದರೆ ಆ ಕ್ಷಣದಲ್ಲಿ ತನಿಖೆ ಪ್ರಾರಂಭ ಆಗಬೇಕಾಗಿತ್ತು. ಅದಕ್ಕೆ ಪ್ರತಾಪ್ ಸಿಂಹನ ಪಾತ್ರ ಏನು, ಆ ಹುಡುಗರ ಬ್ಯಾಕ್ಗ್ರೌಂಡ್ ಏನು, ಇದಕ್ಕೆ ಅವರ ದೇಶದ ಭದ್ರತೆಯೂ ಬೇಕಿಲ್ಲ, ಏನೂ ಬೇಕಿಲ್ಲ. ಅವರಿಗೆ ಇಂಥ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ಯಾವತ್ತೂ ನಡೆದಿಲ್ಲ, ಮುಂದೆನೂ ನಡೀಬಾರ್ದು. ಇದನ್ನು ನಾವು ಇಡೀ ರಾಷ್ಟ್ರದ 130 ಕೋಟಿ ಜನನೂ ಖಂಡಿಸ್ತೀವಿ. ಇದರಲ್ಲೇನು ಎರಡನೇ ಮಾತೇ ಇಲ್ಲ. ಯಾರೂ ಇದನ್ನು ಒಪ್ಪುವಂಥದ್ದಿಲ್ಲ. ಅವರನ್ನು ಯಾರು ಒಪ್ತಾರೆ ಅವ್ರು ಹೇಳೋಕ್ಕಾಗದೇ ಇರ್ಬೋದು, ಇಂಡೈರೆಕ್ಟಾಗಿ BJPನ ಬೆಂಬಲಿಸುವಂಥ ಸಾರ್ವಜನಿಕರು ಸಹ ಇದನ್ನು ಒಪ್ಪಲ್ಲ. ಇಂಡೈರೆಕ್ಟಾಗಿ ಅದೇ ತಾನೇ ಅರ್ಥ, ಇನ್ನೇನಿರುತ್ತೆ, ಅದೇ ಇಂಡೈರೆಕ್ಟಾಗಿ ರಕ್ಷಣೆ ಮಾಡೋದು. ಪ್ರತಾಪ್ ಸಿಂಹ ವಿರುದ್ಧ ಪ್ರತಿಭಟನೆಗಳನ್ನು ಕಾಂಗ್ರೆಸ್ ಮುಂದುವರಿಸ್ತಾ ಇದೆ. ಸಂಸತ್ ಭವನಕ್ಕೆ ದುಷ್ಕರ್ಮಿಗಳು ನುಗ್ಗಲು ಪಾಸ್ ಕೊಟ್ಟಿದ್ದಾರೆ ಅಂತ ಆರೋಪಿಸಿ ಮೈಸೂರಲ್ಲಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಸಂಸದ ಪ್ರತಾಪ್ ಸಿಂಹ ದೇಶದ್ರೋಹಿ ಅಂತ ಮೈಸೂರಿನ ಮಹಾರಾಜ ವೃತ್ತದ ಬಳಿ ಬ್ಯಾನರ್ ಅನ್ನ ಕೂಡ ಹಾಕಲಾಗಿದೆ. ಪ್ರತಾಪ್ ಸಿಂಹ ಬಾಂಬ್ ಹಾಗೂ ಪಾಸ್ ಹಿಡಿದು ನಿಂತಿರುವ ಹಾಗೆ ಚಿತ್ರಿಸಿದ ಬ್ಯಾನರ್ ಅನ್ನ ಹಾಕಲಾಗಿದೆ. ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಹಾಕಿರುವಂತಹ ಬ್ಯಾನರ್ ಇದು. ಈ ಬ್ಯಾನರ್ ಮೇಲೆ ಸಹಿ ಸಂಗ್ರಹ ಅಭಿಯಾನವನ್ನ ಕೂಡ ನಡೆಸಲಾಗ್ತಾ ಇದೆ. ಸಂಸತ್ ಸ್ಥಾನದಿಂದ ವಜಾಗೊಳಿಸುವಂತೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದೆ, ಮತ್ತೊಂದು ಕಡೆಯಿಂದ ಸಂಘಟನೆಗಳು, ವಿವಿಧ ಸಂಘಟನೆಗಳು ಕೂಡ ಪ್ರತಿಭಟನೆಯನ್ನ ಮಾಡ್ತಿರೋದನ್ನ ಗಮನಿಸಬಹುದಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.